ಚೀತ ಕಲ್ಲದೆ ಪಾಪಿಯದನ ಪ್ರಾಯ ಚೀತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವದೇನಯ್ಯ ಸತ್ಪಾತ್ರಕ್ಕೆ ಸಲ್ಲುವದೇನಯ್ಯ ಪಾಪಿಯದನ ಪ್ರಾಯ ಚೀತ ಕಲ್ಲದೆ ಪಾಪಿಯದನ ಪ್ರಾಯ ಚೀತ ಕಲ್ಲದೆ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವದೇನಯ್ಯ ಪಂಚಾಮೃತಕ್ಕೆ ಸಲ್ಲುವದೇನಯ್ಯ ಪಾಪಿಯದನ ಪ್ರಾಯ ಚೀತ ಕಲ್ಲದೆ ಪಾಪಿಯದನ ಪ್ರಾಯ ಚೀತ ಕಲ್ಲದೆ ಕೂಡಲ ಸಂಗನ ಶರಣರಿಗಲ್ಲದೆ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಪಾಪಿಯದನ ಪ್ರಾಯ ಚೀತ ಕಲ್ಲದೆ ಪಾಪಿಯದನ 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 ಪ್ರಾಯ ಚೀತ ಕಲ್ಲದೆ. ಇದು ಜೀವನ್ಪುರಿ ರಾಗ ಅಂತೇಳಿ ತಾಳ ತ್ರಿತಾಳ ಈಗ ಹಾಡಿದ್ದು. ಈ ರಾಗದ ವಿಶೇಷತೆ ಏನಂತ ಹೇಳಿದರೆ, ತಾನ್ಸೇರ್ ಅವರು ರಾಜರ ಆಸ್ಥಾನದಲ್ಲಿ ಈ ಜೀವನ್ಪುರಿ ರಾಗ ಅವರು ಮೈಮರ್ತಿ ಒಂದು ರಾಗವನ್ನು ಹಾಡುವಾಗ ಒಂದು ಹೆಂಗಸು ಚಾಕು ತಗೊಂಡು ಕತ್ತಿ ತಗೊಂಡು ಅವರ ಮಗುವನ್ನು ಕಡ್ದಿದ್ಲಂತೆ. ಆವಾಗ ಬಂದ್ಬಿಟ್ಟು ನೀವು ಹಾಡಿದ ರಾಗದಿಂದನೇ ನಾನು ನನ್ನ ಮಗಳನ್ನು ಸಾಯಿಸಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಈಗ ನೀವೇ ಬದುಕಿಸ್ಕೊಡ್ಬೇಕು ನನಗೆ ಅಂತ ಹೇಳಿದಾಗ ಅವ್ರ ಮುಂದೆ ಈಗ ಜೀವನ್ಪುರಿ ರಾಗ ಈಗ ಹಾಡಿದ್ನಲ್ಲ ಪಾಪಿಯ, ಇದು ನಾನು ಕನ್ನಡದಾಗ ಹಾಡಿದೆ, ಅವರು ಹಿಂದಿಯಾಗ ಒಂದು ಹಾಡು ಹಾಡಿದರು ಜೀವನ್ಪುರಿ. ಆಗ ಏನಾಯಿತು ಅಂತ ಹೇಳಿದರೆ ಆ ಮಗುವಿಗೆ ಮತ್ತು ಮರಜನ್ಮ ಬಂತಂತೆ. ಈ ಥರದ್ದೆಲ್ಲ ಶಕ್ತಿಯುತ ಒಂದು ತಪಸ್ಸಿನ ವಿದ್ಯೆ ಸಂಗೀತ ಅಂತ ಹೇಳ್ಬೋದು. ಅದು ಕರ್ನಾಟಕ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಎರಡೂ ಕೂಡ ಒಂದು ಭಾರತದ ಕಣ್ಣು ಅಂತ ಹೇಳ್ಬೋದು.